ಫ್ರೆಂಡ್. ಬೇಕು ನೀರೊಂದು ಸ್ವಲ್ಪನೂ ಹಾಕಂಗಿಲ್ಲ, ವಾಟ್ರ್ ಸ್ವಲ್ಪ ಹಾಕಂಗಿಲ್ಲ. ಇದು 1/2 ಅವರು ನೆನೆಗೆ ಬಿಡಬೇಕು ಫ್ರೆಂಡ್. 1/2 ಅವರ್ ನೆಂದಿದೆ ನೋಡಿ, ಈ ಥರ ಗಟ್ಟಿಯಾಗಿರಬೇಕು. ಉಂಡೆ ಮಾಡ್ಕೊಳ್ಳಿ. ಹೀಗೆ ಸಂಜೆ ವೇಳೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಫ್ರೆಂಡ್. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ತರಕಾರಿ ತಂದಿರ್ತೀರಲ್ಲ, ಆ ಕವರ್ ತೊಳ್ಕೊಂಡು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡಿರ್ತೀರಲ್ಲ, ವಡೆ ಥರ ತಟ್ಕೊಳ್ಳಿ. ಹೀಗೆ ಈ ಥರ ತೊಗೊಳ್ಳಿ. ಸ್ವಲ್ಪ ಕಾದಿದೆ ಅಂತ ಇದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಕಾಯಬೇಕು ನೋಡಿ. ಈ ಥರ ತೊಗೊಳ್ಳಿ. ಆಯಿಲ್ಗೆ ಹಾಕ್ಬಿಟ್ಟು ಇವಾಗ ಆಯಿಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸೋಡಾ ಹಾಕಿಲ್ಲ, ಏನಿಲ್ಲ, ಹೀಗೆ ದಪ್ಪ ಬರ್ತಿದೆ ನೋಡ್ತೀರಾ. ಮನೇಲೇ ಡೈಲಿ ಇರೋ ಆಚೆಲ್ಲ ತಿನ್ನೋ ಬದಲು ಮನೇಲೇ ಈ ಥರ ಮಾಡ್ಕೊಂಡು ಸ್ನ್ಯಾಕ್ ಥರ ತಿನ್ಬೋದು ಮೈ ಫ್ರೆಂಡ್. ಹೆಲ್ತ್ ಫುಡ್ ಆಗಿರುತ್ತೆ, ಹೆಲ್ತಿಯಾಗಿರುತ್ತೆ. ನಾನು ಜಾಸ್ತಿ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್. ಈರುಳ್ಳಿ ಇದ್ದರೆ ಕ್ರಿಸ್ಪಿ ಆಗಿರುತ್ತೆ. ನೀವು ಬೇಕಂದರೆ ಜಾಸ್ತಿ ರವೆ ಮಿಕ್ಸ್ ಆ್ಯಡ್ ಮಾಡ್ಕೋಬೋದು. ನಾನು ಜಾಸ್ತಿ ಈರುಳ್ಳಿ ಹಾಕಿದ್ದೀನಿ. ನಿಮಗೆ ಈರುಳ್ಳಿ ಇಷ್ಟ ಇಲ್ಲ ಜಾಸ್ತಿ ಅಂದರೆ ರವೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಈ ಥರ ಡಬ್ ಮಾಡ್ಕೋಬೇಕು ಆಯಿಲ್ಗೆ. ಆವಾಗ ಇಲ್ಲಿ ಮಧ್ಯದಲ್ಲಿರೋದೆಲ್ಲ ಸ್ವಲ್ಪ ಬೇಯುತ್ತೆ ನೋಡಿ ಫ್ರೆಂಡ್. ಹೇಗಿದೆ, ಚೆನ್ನಾಗಿದೆಲ್ಲ. ನೀವು ಟ್ರೈ ಮಾಡಿ ಫ್ರೆಂಡ್. ನೋಡಿ ಫ್ರೆಂಡ್, ಈಸಿಯಾಗಿರೋ ರವೆ ಮೊಸರು ಈರುಳ್ಳಿ ಹಾಕಿ ಈಸಿಯಾಗಿ ಮನೇಲಿರೋ ಐಟಮ್ಸೇ ಬೆಳೆಸಿ ಮಾಡಿರೋದು. ಸ್ನ್ಯಾಕ್ಸ್ಗೆ ತುಂಬ ಗರಮ್ ಗರಮ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಹೀಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಮಾಡಿರೋದು, ಗರಮ್ ಗರಮ್ ಆಗಿ ಮಾಡಿರೋದು. ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್. ಔಟ್ಸೈಡ್ ಬೇಕ್ರಿ ಐಟಮ್ ತಿನ್ನೋಕ್ಕೋಗಬೇಡಿ. ಹೆಲ್ತಿ ಫುಡ್. ಓಕೆ ಫ್ರೆಂಡ್, ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ ಫ್ರೆಂಡ್.